ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಫೆಬ್ರವರಿ 24 ನಾಳೆ ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಮಂಗಳವಾರ. ನಾಳೆಯ ಮಂಗಳವಾರದಿಂದ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಆಶೀರ್ವಾದ ಈ ರಾಶಿ ಚಕ್ರದವರ ಜೀವನದಲ್ಲಿ ಅದ್ಭುತವನ್ನು ಸೃಷ್ಟಿ ಮಾಡುತ್ತದೆ. ತಾಯಿ ಚಾಮುಂಡೇಶ್ವರಿಯ ಅನುಗ್ರಹದಿಂದ ಈ ರಾಶಿಯವರಿಗೆ ದುಡ್ಡಿನ ಸುರಿಮಳೆಯ ಜೊತೆಗೆ ನೆಮ್ಮದಿ, ಸುಖ, ಶಾಂತಿ ಪ್ರಾಪ್ತಿಯಾಗುತ್ತೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ತಾರೆ, ಯಾವ ರೀತಿ ನಿರೀಕ್ಷೆಗೂ ಮೀರಿದಂತಹ ಅದೃಷ್ಟ ಕೈ ಇರುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ನಾಳೆಯಿಂದ ಸುಖ, ಸಮೃದ್ಧಿ ಹಾಗೂ ಧನ ಸಂಪತ್ತಿನಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತದೆ. ಅತ್ಯಂತ ಶುಭ ಫಲಿತಾಂಶ ದೊರೆಯುತ್ತೆ. ಹಾಗೆ ಇನ್ನು ಕೆಲವು ರಾಶಿಯವರಿಗೆ ದುರಾದೃಷ್ಟ ಕೂಡ ಎದುರಾಗುತ್ತೆ. ಹಾಗಾದರೆ ಅದೃಷ್ಟವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು, ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ತಾರೆ ಅಂತ ನೋಡ್ತಾ ಹೋಗೋಣ. ಈ ರಾಶಿ ಚಕ್ರದವರಿಗೆ ಜನರಿಗೆ ತಮ್ಮ ಐಷಾರಾಮಿ ಜೀವನಕ್ಕಾಗಿ ಹೆಚ್ಚು ಖರ್ಚನ್ನು ಮಾಡುವ ಸಂದರ್ಭ ಸೃಷ್ಟಿಯಾಗಬಹುದು. ಹಾಗೆ ಈ ಅವಧಿಯಲ್ಲಿ ವಿದೇಶಕ್ಕೆ ಪ್ರಯಾಣ ಮತ್ತು ಅವಿವಾಹಿತರಿಗೆ ವಿವಾಹಕ್ಕಾಗಿ ಉತ್ತಮವಾದ ಪ್ರಸ್ತಾವನೆಗಳು ಕೂಡ ಬರಬಹುದು. ಒಟ್ಟಾರೆಯಾಗಿ ನಾಳೆಯ ಮಂಗಳವಾರ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹದಿಂದಾಗಿ ಇವರಿಗೆ ವಿಶೇಷವಾದ ಲಾಭ, ಆದಾಯದಲ್ಲಿ ಹೆಚ್ಚಳ, ಈ ಅವಧಿ ಹೊಸ ಮಾರ್ಗವನ್ನು ಗೋಚರಿಸಲು ಸಾಧ್ಯ ಮಾಡಿಕೊಡುತ್ತೆ. ಶುಭ ಪ್ರಭಾವದಿಂದಾಗಿ ನೀವು ಹಳೆಯ ಹೂಡಿಕೆಗಳಿಂದ ಹೆಚ್ಚಿನ ಲಾಭವನ್ನು ಕಂಡುಕೊಳ್ಬಹುದು. ಒಟ್ಟಾರೆಯಾಗಿ ಬಲವಾದ ಸಂಪರ್ಕವನ್ನು ನಿರ್ಮಾಣ ಮಾಡಲು ಇದು ಸಾಧ್ಯವಾದ ಅವಧಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರಿಗೆ ಶುಕ್ರದೇವನ ಆಶೀರ್ವಾದ ಕೂಡ ಇರೋದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಅಪಾರವಾದ ಯಶಸ್ಸು ದೊರಕುವ ಯೋಗ ಕೂಡ ನಿರ್ಮಾಣವಾಗ್ತಿದೆ. ಹಾಗೆ ವ್ಯಾಪಾರ ವ್ಯವಹಾರ ಮಾಡುವಂತಹ ಈ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಹೊಸ ಅವಕಾಶಗಳ ಪ್ರಾಪ್ತಿಯಾಗುತ್ತದೆ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಈ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಸಂಪತ್ತನ್ನು ಬರಮಾಡ್ಕೊಳ್ಳೋದಕ್ಕೆ ಆಶೀರ್ವಾದ ಸಿಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು. ಅಧಿಕವಾದ ಮಟ್ಟದ ಲಾಭವನ್ನು ಕಂಡುಕೊಳ್ಬೇಕು. ಸಂಪೂರ್ಣವಾಗಿ ಅದೃಷ್ಟದ ಬೆಂಬಲವನ್ನು ಕಂಡುಕೊಳ್ಳೋದ್ರ ಜೊತೆಗೆ ನೆಮ್ಮದಿಯನ್ನು ಕೂಡ ಬರಮಾಡ್ಕೊಳ್ತೀರಾ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವ ರಾಶಿಯ ಮೇಲೆ ಇರುತ್ತೋ ಅಂಥವರಿಗೆ ಪಿತ್ರಾರ್ಜಿತ ಸಂಪತ್ತಿನಿಂದ ಲಾಭ ಮತ್ತು ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವಂತಹ ಯೋಗ ಕೂಡ ಗಳಿಸುತ್ತದೆ. ಈ ರಾಶಿಯವರು ಇನ್ನು ಮುಂದೆ ಯಶಸ್ಸು, ಸಂಪೂರ್ಣವಾಗಿ ಅದೃಷ್ಟ, ರಾಜಯೋಗದ ನಿರ್ಮಾಣದ ಜೊತೆಗೆ ಜೀವನದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಸೇರಿದಂತೆ ಹಠಾತ್ ಆಗಿ ಧನ ಪ್ರಾಪ್ತಿಯಾಗುವ ಯೋಗ ನಿರ್ಮಾಣವಾಗ್ತಿದೆ. ಈ ಅವಧಿಯಲ್ಲಿ ಈ ರಾಶಿಯವರು ಯಾವುದೇ ರೀತಿಯ ಆಸಕ್ತಿಯನ್ನು ಹೆಚ್ಚಿಸಿಕೊಂಡು ಹೊಸ ಕೆಲಸದ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನು ಸಂಗ್ರಹಿಸೋದರ ಮೂಲಕ ಜೀವನದಲ್ಲಿ ಕೂಡ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ವೈವಾಹಿಕ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗಿ ಸಂತೋಷದಿಂದ ಕೂಡಿರುವಂತಹ ಅವಧಿ ಪ್ರಾಪ್ತಿಯಾಗುತ್ತೆ. ಇನ್ನು ಈ ರಾಶಿಯವರಿಗೆ ಪಾಲುದಾರಿಕೆಯ ಕೆಲಸ ಮಾಡೋದ್ರಿಂದ ಅಪಾರ ಲಾಭ ಕೂಡ ದೊರಕೋದ್ರ ಜೊತೆಗೆ ಈ ರಾಶಿಯವರಿಗೆ ಉತ್ತಮವಾದ ಬದಲಾವಣೆಯಿಂದಾಗಿ ಜವಾಬ್ದಾರಿಗಳು ಹೊಸದಾಗಿ ದೊರೀತಾ ಹೋಗುತ್ತೆ. ಕೆಲಸ ಮಾಡುವಂತಹ ಈ ರಾಶಿಯವರಿಗೆ ಅಭಿವೃದ್ಧಿ ಅಪಾರವಾಗಿ ಸಿಗೋದ್ರಿಂದ ಒಟ್ಟಾರೆಯಾಗಿ ಶ್ರೀಮಂತಿಕೆ ಹಾಗೂ ನೆಮ್ಮದಿಯನ್ನು ಜೊತೆಗೆ ಬರಮಾಡ್ಕೊಳ್ತೀರಾ. ನೀವು ಸಾಕಷ್ಟು ಧನ ಲಾಭವನ್ನು ಹೊಂದುತ್ತೀರಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸಿಹಿ ಸುದ್ದಿ ನಿಮ್ಮ ಪಾಲಿಗೆ ಕೇಳಿ ಬರುತ್ತೆ. ಹೊಸ ವಾಹನವನ್ನು ಖರೀದಿ ಮಾಡಬಹುದು, ಮನೆಯನ್ನು ಖರೀದಿ ಮಾಡೋ ಯೋಗ ಕೂಡ ದೊರಕುತ್ತೆ. ತಾಯಿ ಚಾಮುಂಡೇಶ್ವರಿಯ ಅನುಗ್ರಹದಿಂದ ನಿಮ್ಮ ಜೀವನದ ಕಷ್ಟಗಳೆಲ್ಲ ದೂರವಾಗುತ್ತೆ. ಉತ್ತಮವಾಗಿ ಸಮಾಜದಲ್ಲಿ ಗೌರವ, ಖ್ಯಾತಿಯನ್ನು ಪಡೆದುಕೊಳ್ತೀರಾ. ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹೊಸ ಅವಕಾಶ, ಅದೃಷ್ಟ ಕೈ ಹಿಡಿಯುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭರಾಶಿ, ತುಲಾರಾಶಿ, ಮಕರ ರಾಶಿ, ಮೀನರಾಶಿ, ಧನಸ್ಸು ರಾಶಿ, ವೃಶ್ಚಿಕ ರಾಶಿ. ಈ 6 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.